ವೀಕ್ಷಕರೇ ನಮಸ್ಕಾರ. ಬಿಗ್ ಬಾಸ್ ಇವತ್ತಿನ ಎಪಿಸೋಡ್ನ ಎರಡನೇ ಪ್ರೋಮೋ ಕೂಡ ಅಪ್ಡೇಟ್ ಆಗಿದೆ. ಸೊ ಇದು ಕೂಡ ಕಿಚ್ಚನ ಪಂಚಾಯತಿಗೆ ಸಂಬಂಧಪಟ್ಟಿರುವಂಥ ಪ್ರೋಮೋ ಅಂತಲೂ ಕೂಡ ಹೇಳ್ಬೋದು. ಆ್ಯಕ್ಚುಲಿ ಈ ಪ್ರೋಮೋದಲ್ಲಿ ಉಸ್ತುವಾರಿ ಆಗಿರುವಂತಹ ರಾಶಿಕಾ ಅವರಿಗೆ ಖಡಕ್ ಆಗಿ ಕ್ಲಾಸ್ ತೊಗೊಂಡಿದ್ದಾರೆ ಕಿಚ್ಚ ಸುದೀಪ್ ಅವರು. ಟಾಸ್ಕ್ ವಿಚಾರದಲ್ಲಿ ಏನೆಲ್ಲ ತಪ್ಪು ಮಾಡಿದ್ರು ಅದರ ಬಗ್ಗೆ ಒಂದಿಷ್ಟು ವಿಟಿಗಳನ್ನ ತೋರಿಸಿ ಇಲ್ಲಿ ಸರಿ ರುಬ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಬನ್ನಿ ಈ ಒಂದು ಪ್ರೋಮೋನ ರಿವ್ಯೂ ಮಾಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸ ಬಂದು ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಪಕ್ಕದ ಬೆಲ್ ಐಕಾನ ಕ್ಲಿಕ್ ಮಾಡಿ. ನಿಮಗೆಲ್ಲ ಗೊತ್ತಿರ್ಬೋದು, ಈ ವಾರ ಟೋಟಲ್ ಆಗಿ ಕೆಲವೊಂದಿಷ್ಟು ಟಾಸ್ಕ್ಗಳು ನಡೆದವು. ಈ ಟಾಸ್ಕ್ನಲ್ಲಿ ಉಸ್ತುವಾರಿಯಾಗಿ ರಾಶಿಕಾ ಅವರು ಇದ್ರು ಅಂತಲೂ ಕೂಡ ಹೇಳ್ಬೋದು. ಈಗ ರಾಶಿಕಾ ಅವ್ರನ್ನ ಕ್ವಶನ್ಸ್ನ ಕೇಳಿದ್ದಾರೆ ಕಿಚ್ಚ ಸುದೀಪ್ ಅವರು. ಏನಂತ ಅಂದರೆ ರಾಶಿಕಾ ಅವರಿಗೆ ಈ ಸಾರಿ ಬಂದಿರುವಂಥ ಟಾಸ್ಕ್ಗಳಲ್ಲಿ ನಿಮಗೆ ಅರ್ಥ ಆಯ್ತಾ, ಕ್ವಶನ್ ನಂಬರ್ 1 ಅಂತ ಹೇಳಿದ್ದಾರೆ. ಅಂದರೆ ಕೆಲವೊಂದಿಷ್ಟು ಸ್ಪರ್ಧಿಗಳಿಗೆ ಇಲ್ಲಿ ಕ್ವಶನ್ಸ್ನ ಕೇಳ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ರಾಶಿಕಾ ಅಂದರೆ ಉಸ್ತುವಾರಿಯಾಗಿರುವಂಥ ರಾಶಿಕಾ ಅವ್ರನ್ನ ಕೇಳಿದ್ದಾರೆ. ನೀವು ಉಸ್ತುವಾರಿ ಆಗಿದ್ರಲ್ಲ, ನಿಮಗೆ ಸರಿಯಾಗಿ ಟಾಸ್ಕ್ ಅರ್ಥ ಆಯ್ತಾ ಅಂತ ಕೇಳಿದಾಗ ಇಲ್ಲಿ ರಾಶಿಕಾ ಅವ್ರು ಏನು ಹೇಳ್ತಿದ್ದಾರೆ, ಇನ್ ಕೇಸ್ ತುಂಬ ಮಾತಾಡ್ತಾ ಇದ್ದೆ ಅನಿಸುತ್ತೆ, ನಾನು ತುಂಬ ಅವ್ರನ್ನ ಕಂಟ್ರೋಲ್ ಮಾಡೋಕ್ಕೆ ಟ್ರೈ ಮಾಡಿದೆ, ಬಟ್ ಯಾರು ಕೂಡ ನನ್ನ ಮಾತು ಕೇಳ್ತಾ ಇರಲಿಲ್ಲ ಅನ್ನೋ ರೀತಿಯಲ್ಲಿ ಮಾತಾಡಿದಾಗ ಇಲ್ಲಿ ಕಿಚ್ಚ ಸುದೀಪ್ ಅವರು ಇಂಡೈರೆಕ್ಟಾಗಿ ಹೇಳ್ತಾ ಇದ್ದಾರೆ, ನೀವು ಫಸ್ಟ್ ಆಫ್ ಆಲ್ ಹೇಳಬೇಕಂದ್ರೆ ಇಲ್ಲಿ ಉಸ್ತುವಾರಿನೇ ಸರಿ ಇಲ್ಲ ಟಾಸ್ಕಲ್ಲಿ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಕಿಚ್ಚ ಸುದೀಪ್ ಅವರು ಇನ್ನೂ ಕೂಡ ಹೇಳ್ತಾ ಇದ್ದಾರೆ ಏನಪ್ಪ ಅಂದರೆ ಅವರಿಗೆ ಸರಿಯಾಗಿ ರೂಲ್ಸ್ ಗೊತ್ತಿಲ್ಲ ಅಂದರೆ ಕೆಲವೊಂದಿಷ್ಟು ಜನ ಅಲ್ಲಿ ಕೂತ್ಕೊಂಡು ಮಜಾ ಮಾಡಿ ಮ್ಯಾನಿಪುಲೇಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಅಂದರೆ ಇದು ಏನು ಉಸ್ತುವಾರಿ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಈಗ ಒಂದು ಟಾಸ್ಕ್ ವಿಚಾರದಲ್ಲಿ ತಗೊಂಡು ಕಿಚ್ಚ ಸುದೀಪ್ ಅವರು ಒಂದು ಕ್ಲಾಸ್ನ ಶುರು ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಇಲ್ಲಿ ರಾಶಿಕಾ ಅವ್ರಿಗೊಬ್ಬರೇ ಅಲ್ಲ, ಆ ಟಾಸ್ಕಲ್ಲಿ ಯಾರ್ಯಾರಿದ್ರು ಅವರಿಗೆಲ್ಲ ಇಲ್ಲಿ ಒಂದು ಕ್ಲಾಸ್ ನಡೀತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಇವತ್ತಿನ ಕಿಚ್ಚನ ಪಂಚಾಯಿತಿಯಲ್ಲಿ ಅಷ್ಟೇ ಅಲ್ಲದೆ ಇಲ್ಲಿ ರಾಶಿಕಾಗೆ ಕಿಚ್ಚ ಸುದೀಪ್ ಅವರು ಇಂಡೈರೆಕ್ಟಾಗಿ ಹೇಳ್ತಾ ಇದ್ದಾರೆ, ನಿಮ್ಮನ್ನ ಚೆನ್ನಾಗಿ ಯೂಸ್ ಮಾಡಿಕೊಂಡ್ರು ಎಲ್ಲ, ನಿನ್ನ ಉಸ್ತುವಾರಿ ಅಷ್ಟೊಂದು ಚೆನ್ನಾಗಿರಲಿಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ನೆಕ್ಸ್ಟ್ ಕ್ವಶನ್ಸ್ ಬಂದುಬಿಟ್ಟು ಇಲ್ಲಿ ರಜತ್ ಅವ್ರನ್ನ ಕೇಳಿದ್ದಾರೆ, ಈ ಒಂದು ಟಾಸ್ಕ್ನ ಹಾಳಾಗೋಕ್ಕೆ ಕಾರಣ ಯಾರು ಅಂದಾಗ ಇಲ್ಲಿ ರಜತ್ ಅವರು ಇಂಡೈರೆಕ್ಟಾಗಿ ಈ ಒಂದು ಟಾಸ್ಕ್ ಹಾಳಾಗೋಕ್ಕೆ ಮೇನ್ ಚೈತ್ರ ಅವರೇ ಕಾರಣ ಅನ್ನೋ ರೀತಿಯಲ್ಲಿ ಮಾತಾಡಿದಾಗ ಈ ಒಂದು ಪ್ರೋಮೋದಲ್ಲಿ ಆಲ್ಮೋಸ್ಟ್ ಚೈತ್ರ ಅವರ ಸೀನ್ನ ಸಿಕ್ಕಾಪಟ್ಟೆ ತೋರಿಸಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಇಲ್ಲಿ ಚೈತ್ರ ಅವರು ಕೂಡ ಒಂದು ಕ್ಲಾಸ್ನ ತೊಗೊಂಡಿದ್ದಾರೆ ಕಿಚ್ಚ ಸುದೀಪ್ ಅವರು. ಅಷ್ಟೇ ಅಲ್ಲದೆ ಇಲ್ಲಿ ಚೈತ್ರ ಅವರಿಗೆ ಕಿಚ್ಚ ಸುದೀಪ್ ಅವರು ಹೇಳ್ತಾ ಇದ್ದಾರೆ ಏನಪ್ಪ ಅಂದರೆ ಟಾಸ್ಕ್ ಮಧ್ಯೆ ಚೂಟೋದು, ಉಗುಳೋದು, ಎಂಜಲ್ ಉಗಿಯೋದು, ಇದೆಲ್ಲ ಮಾಡೋದು 10-12 ವರ್ಷದ ಹುಡುಗರು ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ. ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಇಲ್ಲಿ ಚೈತ್ರ ಮತ್ತು ರಾಶಿಕಾ, ರಜತ್ ಇನ್ನೂ ಕೆಲವೊಂದಿಷ್ಟು ಸ್ಪರ್ಧಿಗಳು ಇದ್ದಾರೆ, ಬಟ್ ಈ ಒಂದು ಪ್ರೋಮೋದಲ್ಲಿ ತೋರಿಸಿಲ್ಲ. ಆಲ್ರೆಡಿ ನಾನು ಇದರ ಬಗ್ಗೆನೂ ಕೂಡ ಅಪ್ಡೇಟ್ ಮಾಡಿದ್ದೆ. ಕಿಚ್ಚ ಸುದೀಪ್ ಅವರು ಈ ಒಂದು ವಾರದ ಪಂಚಾಯಿತಿಯಲ್ಲಿ ಈ ವಿಷಯದ ಬಗ್ಗೆ ಕ್ಲಾಸ್ ತಗೊಳ್ತಾರೆ ಅಂತ. ಈಗ ಅದಕ್ಕೆ ಸಂಬಂಧಪಟ್ಟಿರುವಂಥ ಪ್ರೋಮೋ ಕೂಡ ಬಂದಿದೆ ಅಂತಲೂ ಕೂಡ ಹೇಳ್ಬೋದು. ಯಾರು ಇನ್ನು ಈ ಒಂದು ಪ್ರೋಮೋ ನೋಡಿಲ್ಲ, ಆಲ್ರೆಡಿ ಕಲರ್ಸ್ ಕನ್ನಡ ಅಫಿಷಿಯಲ್ ಪೇಜಲ್ಲಿ ಪ್ರೋಮೋ ಕೂಡ ಅಪ್ಡೇಟ್ ಆಗಿದೆ, ಹೋಗಿ ನೋಡ್ಬೋದು ಅಂತ ಹೇಳ್ತೀನಿ. ನಿಮ್ಮ ಪ್ರಕಾರ ಇಲ್ಲಿ ಕಿಚ್ಚ ಸುದೀಪ್ ಅವರು ತಗೊಂಡಿರುವಂಥ ಟಾಪಿಕ್ ಸರಿ ಇದೆಯಾ? ಇಲ್ಲಿ ನಿಮ್ಮ ಪ್ರಕಾರ ಈ ಒಂದು ಟಾಸ್ಕ್ ನಡೆದಾಗ ಇಲ್ಲಿ ಯಾರ ತಪ್ಪು ಜಾಸ್ತಿ ನಡೆದಿತ್ತು? ಫಸ್ಟ್ ಆಫ್ ಆಲ್ ಇಲ್ಲಿ ಒಂದೇ ಟಾಸ್ಕ್ ಅಲ್ಲ, ಈಗ ಟೋಟಲ್ ಆಗಿ 3-4 ಟಾಸ್ಕ್ ನಡೆದ್ವು. ಆ ಟಾಸ್ಕಲ್ಲಿ ಉಸ್ತುವಾರಿಯಾಗಿ ರಾಶಿಕಾ ಅವರಿದ್ದರು. ಫಸ್ಟ್ ಇಲ್ಲಿ ಇಂಡೈರೆಕ್ಟಾಗಿ ಕಿಚ್ಚ ಸುದೀಪ್ ಅವರು ಹೇಳ್ತಾ ಇದ್ದಾರೆ, ರಾಶಿಕಾ ಅವರೇ ನಿಮ್ಮ ಉಸ್ತುವಾರಿ ಅಷ್ಟೊಂದು ಚೆನ್ನಾಗಿರಲಿಲ್ಲ, ತುಂಬ ಎಕ್ಕುಟ್ಟು ಹೋಗಿತ್ತು ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ. ಅಷ್ಟೇ ಅಲ್ಲದೆ ಇಲ್ಲಿ ಈಗ ಅಶ್ವಿನಿ ಮತ್ತು ಚೈತ್ರ ಅವರ ವಿಷಯಕ್ಕೂ ಬಂದಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಇಲ್ಲಿ ಚೈತ್ರ ಅವರು ಅಶ್ವಿನಿ ಅವರಿಗೆ ಚೂಟೋದಾಗಿರಲಿ, ಎಂಜಲ್ನ ಉಳಿಯೋದಾಗಲಿ ಆ ಒಂದು ಟಾಪಿಕ್ನು ಎತ್ಕೊಂಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಈ ಒಂದು ವಿಷಯದಲ್ಲಿ ಚೈತ್ರ ಅವರಿಗೆ ಒಬ್ಬರಿಗೆ ಕ್ಲಾಸ್ ತೊಗೊಂಡಿಲ್ಲ, ಅಶ್ವಿನಿ ಅವರಿಗೆ ಕ್ಲಾಸ್ ತೊಗೊಂಡಿದ್ದಾರೆ, ಬಟ್ ಈ ಒಂದು ಪ್ರೋಮೋದಲ್ಲಿ ತೋರಿಸಿಲ್ಲ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ವೀಕ್ಷಕರೇ ಇನ್ನೂ ಕೆಲವು ಸ್ಪರ್ಧಿಗಳಿಗೆ ಖಡಕ್ ಕ್ಲಾಸ್ ಇದೆ ಅಂತಲೂ ಕೂಡ ಹೇಳ್ಬೋದು. ಆಲ್ಮೋಸ್ಟ್ ಇವತ್ತು ಕಿಚ್ಚ ಸುದೀಪ್ ಅವರು ಫುಲ್ ರಾಂಗ್ ಆಗಿದ್ದಾರೆ. ನೋಡೋಣ ಇವತ್ತಿನ ಎಪಿಸೋಡ್ ಬಗ್ಗೆ ಏನೆಲ್ಲ ಆಗುತ್ತೆ ಅಂತ. ಇವತ್ತಿನ ಎಪಿಸೋಡ್ ನೋಡಿದ ಮೇಲೆ ಗೊತ್ತಾಗುತ್ತೆ. ನಿಮ್ಮ ಪ್ರಕಾರ ಇಲ್ಲಿ ರಾಶಿಕಾ ಅವರ ಉಸ್ತುವಾರಿ ಸರಿ ಇತ್ತಾ? ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಅಷ್ಟೇ ಅಲ್ಲದೆ ಈಗ ಅಶ್ವಿನಿ ಮತ್ತು ಚೈತ್ರ ಅವರ ಜಗಳದಲ್ಲಿ ಅಶ್ವಿನಿ ಅವ್ರದ್ದು ತಪ್ಪಿತ್ತಾ ಅಥವಾ ಉಸ್ತುವಾರಿದು ತಪ್ಪಿತ್ತಾ, ಇಲ್ಲ ನಮ್ಮ ಅಶ್ವಿನಿ ಅವ್ರದ್ದು ತಪ್ಪಿತ್ತಾ? ನಿಮ್ಮ ಪ್ರಕಾರ ಈ 3 ಜನ ಜಗಳದಲ್ಲಿ ಯಾರ ತಪ್ಪಿತ್ತು? ಫಸ್ಟ್ ಆಫ್ ಆಲ್ ಹೇಳಬೇಕಪ್ಪ ಅಂದರೆ ಇಲ್ಲಿ ಚೈತ್ರ ಅವರು ತಪ್ಪು ಮಾಡಿದ್ರು ನಿಜ, ಬಟ್ ಇಲ್ಲಿ ಫಸ್ಟು ತಪ್ಪು ಮಾಡಿದ್ದು ಅಶ್ವಿನಿ ಅವರು ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಅವರ ಬಟ್ಟೆ ಎಳೆಯೋದಾಗಲಿ ಆ ರೀತಿ ಮಾತಾಡಿದಾಗ ಇಲ್ಲಿ ಅತಿಯಾಗಿ ಚೈತ್ರ ಅವರು ಮಾಡಿದ್ರು ಅಂತಲೂ ಕೂಡ ಹೇಳ್ಬೋದು. ಅವರಿಗೆ ಚೂಟೋದಾಗಿರಲಿ, ಉಗುಳೋದಾಗಿರಲಿ ಆ ರೀತಿ ಮಾಡಿದಾಗ ಅದು ತಪ್ಪಾಗುತ್ತೆ. ಬಟ್ ಅದೇ ರೀತಿ ಈಗ ಉಸ್ತುವಾರಿ ವಿಷಯಕ್ಕೂ ಬಂದಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಈ ರೀತಿ ನಡೆದಾಗ ಅಲ್ಲಿ ಆ ಒಂದು ಟಾಸ್ಕ್ನ ಪಾಸ್ ಮಾಡ್ಬೋದಿತ್ತು. ಪಾಸ್ ಮಾಡದೆ ಅವರು ಆ ಒಂದು ಜಗಳ ನೋಡಿಕೊಂಡು ಆರಾಮಾಗಿ ಎಂಜಾಯ್ ಮಾಡ್ತಾ ಇದ್ರು. ಆ ಒಂದು ಟಾಪಿಕ್ನ ಎತ್ಕೊಂಡು ಈಗ ಉಸ್ತುವಾರಿ ಸರಿ ಇಲ್ಲ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಈ ಒಂದು ಮಾತಿಗೆ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ ಇಲ್ಲಿ ರಾಶಿಕಾ ಅವರು ಏನೆಲ್ಲ ತಪ್ಪು ಮಾಡಿದ್ದಾರೆ ಅಂತ. ಇನ್ನೂ ಕೂಡ ರಾಶಿಕಾಗೆ ಸಿಕ್ಕಾಪಟ್ಟೆ ಕ್ಲಾಸ್ ಇದೆ. ಯಾಕಪ್ಪ ಅಂದರೆ ಟಾಸ್ಕ್ಗಳು ಇನ್ನೂ ಪೆಂಡಿಂಗ್ ಇದ್ದಾವೆ. ಯಾಕಂದರೆ ಒಂದೇ ಈ ಒಂದು ಪ್ರೋಮೋದಲ್ಲಿ ಒಂದೇ ಟಾಸ್ಕ್ನ ತೋರಿಸಿದ್ದಾರೆ. ಇನ್ನು ಉಳಿದಿರುವಂಥ ಟಾಸ್ಕ್ಗಳನ್ನ ತೋರಿಸಿ ಅವರಿಗೆ ಒಂದು ಪಾಠ ಕಲಿಸ್ತಾರೆ ಅಂತಲೂ ಕೂಡ ಹೇಳ್ಬೋದು. ನಿಮ್ಮ ಪ್ರಕಾರ ಇನ್ನು ಕಿಚ್ಚ ಸುದೀಪ್ ಅವರು ರಾಶಿಕಾಗೆ ಯಾವ ಟಾಪಿಕ್ ಮೇಲೆ ಕ್ಲಾಸ್ ತಗೊಳ್ಬೋದು? ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಅಷ್ಟೇ ಅಲ್ಲದೆ ಇಲ್ಲಿ ಚೈತ್ರಾಗೆ ಇಂಡೈರೆಕ್ಟ್ ಆಗಿ ಕಿಚ್ಚ ಸುದೀಪ್ ಅವರು ಹೇಳ್ತಾ ಇದ್ದಾರೆ, ಇದು ಚೂಟೋದು, ಎಂಜಲು ಉಳಿಯೋದು, ಇದೆಲ್ಲ ಚಿಕ್ಕ ಮಕ್ಕಳು ಆಡೋ ಆಟ, ಯಾರಪ್ಪ ಅಂದರೆ 12-13 ವರ್ಷದ ಹುಡುಗರು ಆಡೋ ಆಟ, ಬಟ್ ನೀವು ನೋಡಿದ್ರೆ ಇಲ್ಲಿ ಬಂದು ಈ ರೀತಿ ಆಡ್ತಾ ಇದ್ದೀರಾ ಅಂದರೆ ಏನಿದು ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ. ಇದರ ಮಧ್ಯೆ ಪ್ರೋಮೋ ಮಾತ್ರ ಕಟ್ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ನಾವು ಈ ಪ್ರೋಮೋ
ಪೊಸಿಷನ್ ತೊಗೊಂಡು ಇಲ್ಲಿ ಚೈತ್ರ ಅವರಿಗೆ ಬೈದಿದ್ದಾರೆ ಅಂತ ಹೇಳೋಕ್ಕಾಗಲ್ಲ. ಆಲ್ಮೋಸ್ಟ್ ಈ ಒಂದು ಜಗಳದಲ್ಲಿ ಟೋಟಲ್ ಆಗಿ 3 ಜನ ಸ್ಪರ್ಧಿಗಳಿದ್ದರು. ರಾಶಿಕಾ, ಚೈತ್ರ ಮತ್ತು ಅಶ್ವಿನಿ, ಈ 3 ಜನಕ್ಕೂ ಕ್ಲಾಸ್ ಆಗಿರುತ್ತೆ ಅಂತಲೂ ಕೂಡ ಹೇಳ್ಬೋದು. ಬಟ್ ಈ ಒಂದು ಪ್ರೋಮೋದಲ್ಲಿ ಸೊ ಎಲ್ಲೂ ಕೂಡ ಅಶ್ವಿನಿಯವರ ಒಂದು ಸೀನ್ನ ತೋರಿಸಿಲ್ಲ. ನನ್ನ ಪ್ರಕಾರ ಇಲ್ಲಿ ಅಶ್ವಿನಿಯವರು ಕ್ಲಾಸ್ ಆಗಿರ್ಬೋದು. ಬಟ್ ಈ ಒಂದು ಪ್ರೋಮೋದಲ್ಲಿ ಚೈತ್ರ ಮತ್ತು ರಜತ್ ಮತ್ತು ರಾಶಿಕಾ ಅವರನ್ನ ತುಂಬ ತೋರಿಸಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಆಲ್ಮೋಸ್ಟ್ ಇವರು 3 ಜನ ಸ್ಪರ್ಧಿಗಳಿಗೆ ಸಿಕ್ಕಾಪಟ್ಟೆ ಕ್ಲಾಸ್ ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಇವತ್ತಿನ ಎಪಿಸೋಡ್ನ ಯಾರು ಮಿಸ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಅದರಲ್ಲೂ ಕೂಡ ಈ ವಾರ ಆಗಿರುವಂತಹ ಒಂದಿಷ್ಟು ಸಮಸ್ಯೆಗಳಿಗೆ, ಜಗಳಗಳಿಗೆ ಸೊ ಇದು ಕಿಚ್ಚನ ಪಂಚಾಯಿತಿಯಲ್ಲೇ ನಮಗೆ ಆನ್ಸರ್ ಸಿಗುತ್ತೆ ಅಂತಲೂ ಕೂಡ ಹೇಳ್ಬೋದು. ಸೊ ಹಾಗಾಗಿ ಇವತ್ತಿಗೆ ಬಂದಿರುವಂಥ 2 ಪ್ರೋಮೋದಲ್ಲೂ ಸಹ ಒಳ್ಳೆ ಫನ್ನಾಗೂ ಇದೆ, ಈ ಕಡೆ ಸಿಟ್ಟಾಗೂ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಆಲ್ಮೋಸ್ಟ್ ಇವತ್ತು ಬಂದಿರುವ ಮೊದಲ ಪ್ರೋಮೋದಲ್ಲಿ ಸ್ವಲ್ಪ ಫನ್ನಿಯಾಗಿ ಸೀಕ್ರೆಟ್ ರೂಮ್ ಜೊತೆ ಡಿಸ್ಕಸ್ ಆಗಿದೆ. ಈಗ 2ನೇ ಪ್ರೋಮೋದಲ್ಲಿ ಕಿಚ್ಚ ಸುದೀಪ್ ಅವರು ಫುಲ್ ಗರಂ ಆಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಒಬ್ಬೊಬ್ಬರದ್ದು ಕೂಡ ಕ್ಲಾಸ್ ತಗೊಳ್ತಾ ಇದ್ದಾರೆ. ಒಬ್ಬೊಬ್ಬ ಸ್ಪರ್ಧೆಯ ಮುಖ ನೋಡಬೇಕು, ಆ ರೀತಿ ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಸೊ ನಿಮ್ಮ ಪ್ರಕಾರ ಇಲ್ಲಿ ಕಿಚ್ಚನ ಕ್ಲಾಸ್ ಹೇಗಿತ್ತು ಈ ಒಂದು ಪ್ರೋಮೋದಲ್ಲಿ ಅಂದರೆ ಸೊ ಇನ್ನೂ ಕ್ಲಿಯರಾಗಿ ಯಾರೂ ನೋಡಿಲ್ಲ. ಸೊ ನನ್ನ ಪ್ರಕಾರ ಒಂದು ಸಣ್ಣ ಮಾಹಿತಿ ಕೊಡಿ ಅಷ್ಟೇ. ಸೊ ಕಿಚ್ಚನ ಕ್ಲಾಸ್ ಹೇಗಿತ್ತು ಈ ಪ್ರೋಮೋದಲ್ಲಿ ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಸೊ ಅಷ್ಟೇ ಅಲ್ಲದೆ ಈಗ ವೀಕ್ಷಕರೇ, ಸೀಕ್ರೆಟ್ ರೂಮಲ್ಲಿರುವಂಥ ಸ್ಪರ್ಧಿಗಳಿಗೆ ಒಂದು ಟ್ವಿಸ್ಟ್ ಸಹ ಕೊಟ್ಟಿದ್ದಾರೆ. ಏನಪ್ಪ ಅಂದರೆ ನೀವು ಬಿಗ್ ಬಾಸ್ ಮನೆ ಒಳಗಡೆ ಬರಬೇಕಪ್ಪ ಅಂದರೆ ಸೊ ರಕ್ಷಿತ್ ಅವರೇ ನೀವು ಇಂಪ್ರೆಸ್ ಮಾಡಬೇಕು. ಧ್ರುವಂತ್ ಅವ್ರು ಏನಾದರೂ ಇಬ್ಬರು ಕೂಡ ಒಪಿನಿಯನ್ನಿಂದ ಒಪ್ಕೊಂಡ್ರಿ ಅಂದರೆ ಸೊ ನಾವು ಖಂಡಿತ ಆ ಒಂದು ಸೀಕ್ರೆಟ್ ರೂಮಿಂದ ಬಿಗ್ ಬಾಸ್ ಮನೆಗೆ ಕರೆಸ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ. ನೋಡೋಣ ಏನಾಗುತ್ತೆ ಅಂತ. ಆಲ್ಮೋಸ್ಟ್ ಈ ಒಂದು ಮಾತುಗಳು ನೋಡಿದ್ರೆ ಇಲ್ಲಿ ಸೀಕ್ರೆಟ್ ರೂಮಿಂದ ಸೊ ಬಿಗ್ ಬಾಸ್ ಮನೆಗೆ ಬರುವಂಥ ಚಾನ್ಸಸ್ ತುಂಬಾ ಇದೆ. ಹೇಳೋಕ್ಕಾಗಲ್ಲ. ಇನ್ನೂ ಒಂದು ವಾರ ಇವರು ಸೀಕ್ರೆಟ್ ರೂಮಲ್ಲಿ ಇರ್ಬೋದು, ಹೇಳೋಕ್ಕಾಗಲ್ಲ. ಇವತ್ತಿನ ಕಿಚ್ಚನ ಪಂಚಾಯಿತಿಗೂ ಸಹ ಎಂಟ್ರಿ ಕೊಡ್ಬೋದು. ಬಟ್ ಇವರು ಎಂಟ್ರಿ ಕೊಟ್ಟಾಗ ಇವರ ರಿಯಾಕ್ಷನ್ ಹೇಗಿರುತ್ತೆ ಅಂತ ನೋಡಲೇಬೇಕು. ಅದರಲ್ಲೂ ಕೂಡ ಕೆಲವೊಂದಿಷ್ಟು ಸ್ಪರ್ಧಿಗಳು ಸೊ ರಕ್ಷಿತಾ ಹೋಗಿದ್ದೆ ತುಂಬ ಚೆನ್ನಾಗಾಗಿದೆ ಅಂತಲೂ ಕೂಡ ಹೇಳಿದ್ದಾರೆ. ರಕ್ಷಿತಾ ಒಬ್ಬರೇ ಅಲ್ಲ, ಧ್ರುವಂತ್ ಅವರು ಹೋಗಿದ್ದು ತುಂಬ ಇಷ್ಟ ಆಗಿದೆ ಅಂತಲೂ ಕೂಡ ಹೇಳಿದ್ದಾರೆ. ಸೊ ಸಡನ್ಲಿ ಮತ್ತೆ ಅವರು ಬಿಗ್ ಬಾಸ್ ಮನೆಯಲ್ಲಿ ನೋಡಿದಾಗ ಅವರ ರಿಯಾಕ್ಷನ್ ಹೇಗಿರುತ್ತೆ ಸೊ ನೋಡಬೇಕಾಗಿದೆ. ಅದ್ರ ಬಗ್ಗೆ ಇವತ್ತು ಕಿಚ್ಚನ ಪಂಚಾಯಿತಿ ತುಂಬ ಜನ ವೇಟ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಸೀನ್ ನೋಡೋಕ್ಕಂತೂ ನಾನು ತುಂಬಾ ವೇಟ್ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಪ್ರಕಾರ ನೀವು ಸೊ ಈ ಒಂದು ಕಿಚ್ಚನ ಪಂಚಾಯಿತಿಯಲ್ಲಿ ಮತ್ತೆ ಯಾವ ಒಂದು ಟಾಪಿಕ್ ಬಗ್ಗೆ ಇಲ್ಲಿ ಕಿಚ್ಚ ಸುದೀಪ್ ಅವರು ಮಾತಾಡ್ಬೋದು, ಅದರ ಬಗ್ಗೆನೂ ಒಂದು ಸಣ್ಣ ಕಾಮೆಂಟ್ ಮುಖಾಂತರ ತಿಳಿಸ್ಬೋದು. ಅಷ್ಟೇ ಅಲ್ಲದೆ ಈಗ ಈ ವಾರ ಟೋಟಲ್ ಆಗಿ 7 ಜನ ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದಾರೆ ಅಂದರೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗೋಕೆ. ಸೊ 6 ಜನ ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದಾರೆ. ಸೊ ಈ 6 ಜನ ಸ್ಪರ್ಧಿಗಳಲ್ಲಿ ಯಾರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೋ ಇಲ್ವೋ ಅದ್ರ ಬಗ್ಗೆ ನಮಗೆ ಕನ್ಫರ್ಮ್ ಅಪ್ಡೇಟ್ ಸಹ ಸಿಕ್ಕಿಲ್ಲ. ಸೊ ಕಳೆದ ವಾರನೂ ಕೂಡ ಇದೇ ರೀತಿ ಆಗಿತ್ತು. ಸೊ ನಾಮಿನೇಷನ್ ಲಿಸ್ಟಲ್ಲಿ ಇದ್ದರು, ಬಟ್ ವೋಟಿಂಗ್ ಫಾಲ್ ಯಾವುದು ಕೂಡ ಆನ್ ಆಗಲಿಲ್ಲ. ಅದನ್ನ ಫ್ರ್ಯಾಂಕಲ್ಲಿ ನೋ ಎಲಿಮಿನೇಷನ್ ಅಂತ ಅನೌನ್ಸ್ ಮಾಡಿದ್ರು. ಸೊ ಈ ಸರಿನೂ ಕೂಡ ಅದೇ ರೀತಿ ಆಗ್ಬೋದು ಅಂತ ಅನ್ಕೊಂಡಿದ್ದೀನಿ. ಯಾಕಪ್ಪ ಅಂದರೆ ಇನ್ನೂ ಕೂಡ ವೋಟಿಂಗ್ ಫಾಲ್ ಆನ್ ಆಗಿಲ್ಲ. 6 ಜನ ಸ್ಪರ್ಧಿಗಳು ಕೂಡ ವೋಟಿಂಗ್ ಫಾಲ್ಗೆ ಬಂದಿಲ್ಲ ಅಂತಲೂ ಕೂಡ ಹೇಳ್ಬೋದು. ಸೊ ಈ ಒಂದು ವಿಷಯದಲ್ಲಿ ನೋಡಿದ್ರೆ ಈ ಸಾರಿ ನೋ ಎಲಿಮಿನೇಷನ್ ಆಗ್ಬೋದು, ಆಗದೇನೂ ಇರ್ಬೋದು, ಹೇಳೋಕ್ಕಾಗಲ್ಲ. ಯಾಕಪ್ಪ ಅಂದರೆ ಈ ಸಾರಿ ಎಕ್ಸೆಪ್ಟ್ ದ ಅನ್ಎಕ್ಸೆಪ್ಟೆಡ್ ಟೈಟಲ್ಗೂ ಸೊ ಇಲ್ಲಿ ಸುದೀಪ್ ಯಾರು ನಮ್ಮ ಬಿಗ್ ಬಾಸ್ ಅವರು ಮಾಡ್ತಾ ಇರುವಂತಹ ವಿಷಯಗಳಿಗೂ ಕೂಡ ಇಲ್ಲಿ ಅರ್ಥನೇ ಇರಲ್ಲ ಅಂತಲೂ ಕೂಡ ಹೇಳ್ಬೋದು. ಬಟ್ ಈ ವಾರ ತುಂಬ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ನಡೀತೆ ಅಂತಲೂ ಕೂಡ ಹೇಳ್ಬೋದು. ಸೊ ಇವತ್ತಿನ ಅಪ್ಡೇಟ್ ಇಷ್ಟ ಆಗಿತ್ತು ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ.